ಗೃಹ ಸಚಿವರ ತವರಲ್ಲಿ ವ್ಯಕ್ತಿಯೊಬ್ಬ ಲಾಕಪ್ ಡೆತ್ಗೆ ಬಲಿಯಾಗಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಯುಗಾದಿ ಹಬ್ಬದ ಹಿನ್ನೆಲೆ ಜೂಜ ಆಡ್ತಾ ಇದ್ದಂತಹ ನೆಪದಲ್ಲಿ ಆತನ ಬಂಧನ ಆಗಿತ್ತು. ಠಾಣೆಗೆ ಕರ್ಕೊಂಡು ಬಂದಿದ್ದಂತಹ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಯಳನಾಡು ಗ್ರಾಮದ ಕಾಂತರಾಜು, 50 ವರ್ಷದ ಕಾಂತರಾಜು ಮೃತ ದುರ್ದೈವಿ. ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಠಾಣೆಯ ಬಳಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರಿನಲ್ಲೇ ಲಾಕಪ್ ಡೆತ್ನ ಆರೋಪ ಕೇಳಿ ಬರ್ತಾ ಇದೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಜೂಜು ಆಡ್ತಾ ಇದ್ದಂತಹ ನೆಪದಲ್ಲಿ ವ್ಯಕ್ತಿಯೊಬ್ಬನನ್ನ ಬಂಧನ ಮಾಡಲಾಗಿತ್ತು. ಆತನನ್ನ ಸ್ಟೇಷನ್ಗೆ ಕರ್ಕೊಂಡು ಬರಲಾಗಿತ್ತು, ಲಾಕಪ್ನಲ್ಲಿ ಇರಿಸಲಾಗಿತ್ತು. ದುರದೃಷ್ಟವಶಾತ್ ಆತ ಲಾಕಪ್ನಲ್ಲೇ ಸಾವನ್ನಪ್ಪಿದ್ದಾನೆ. ಪೊಲೀಸರೇ ಹಲ್ಲೆ ಮಾಡಿ ಆತನ ಸಾವಿಗೆ ಕಾರಣರಾಗಿದ್ದಾರೆ ಅನ್ನೋದು ಪ್ರತಿಭಟನೆ ಮಾಡ್ತಾ ಇರೋರ ಆಕ್ರೋಶ. ಆದ್ರೆ ಪೊಲೀಸರು ಹೇಳ್ತಿದ್ದಾರೆ, ಕಾಂತರಾಜು 50 ವರ್ಷದ ಕಾಂತರಾಜು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಕಾರಣವನ್ನ ನೀಡ್ತಿದ್ದಾರೆ. ಠಾಣೆಯ ಮುಂಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಠಾಣೆಯನ್ನ ಅಟ್ಯಾಕ್ ಮಾಡಿದ್ದಾರೆ. ಇದು ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿರುವಂತಹ ಹುಳಿಯಾರು ಪೊಲೀಸ್ ಠಾಣೆ. ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಆತನ ಮೃತದೇಹ, 50 ವರ್ಷದ ಕಾಂತರಾಜು ಆತನ ಮೃತದೇಹವನ್ನ ಹೊತ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಘಟನೆ ಸ್ವಲ್ಪ ಉದ್ವಿಗ್ನತೆಗೆ ತಲುಪಿದೆ. ಠಾಣೆಗೆ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಮುತ್ತಿಗೆಯನ್ನ ಹಾಕಿದ್ದಾರೆ. ಸ್ಥಳಕ್ಕೆ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಭೇಟಿ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕೂಡ ಠಾಣೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಠಾಣೆಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಠಾಣೆಯ ಒಳಗ್ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಅರೆಸ್ಟ್ ಮಾಡಿದ್ ಯಾವಾಗ ಈತನನ್ನ, ಎಷ್ಟು ಗಂಟೆಗೆ ಅರೆಸ್ಟ್ ಮಾಡಿದ್ರು, ಎಷ್ಟು ಹೊತ್ತಿಗೆ ಸಾವಿನ ಸುದ್ದಿ ಗೊತ್ತಾಯ್ತು, ಜನ ಆರೋಪ ಮಾಡ್ತಾ ಇರೋದೇನು, ಪೊಲೀಸರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನು ಮಧು? ಎಸ್ ವಿದ್ಯಾ, ಏನು ಇವತ್ತು ನಾಡಿನೆಲ್ಲೆಡೆ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಈ ಇಸ್ಪೀಟ್ ಆಡುವಂಥದ್ದು, ಜೂಜಾಡುವಂಥದ್ದು ಕೆಲವು ಕಡೆಗಳಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಆಡುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ದಾಳಿಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಏನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಯಳನಾಡು ಅಂದ್ರೆ ಹುಳಿಯಾರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಳನಾಡು ಗ್ರಾಮದಲ್ಲೂ ಕೂಡ ಇಸ್ಪೀಟ್ ಆಡ್ತಾ ಇದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 4-5 ಜನರನ್ನ ಅವರು ವಶಕ್ಕೆ ಪಡೆದು ಅವ್ರನ್ನ ಠಾಣೆಗೆ ಕರೆತಂದಿರ್ತಾರೆ. ಅದೇ ರೀತಿಯಾಗಿ ಈ ಕಾಂತರಾಜು ಅವರನ್ನು ಕೂಡ ಅವರು ಠಾಣೆಗೆ ಕರೆತಂದಿರ್ತಾರೆ. ಸುಮಾರು ಸಂಜೆ 5:30ರಿಂದ 6 ಗಂಟೆ ಸಮಯದಲ್ಲಿ ಅವರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆತಂದಿರ್ತಾರೆ. ಈ ವೇಳೆ ಆತನಿಗೆ ತಲೆ ಸುತ್ತಾ ಇದೆ, ವಾಮಿಟ್ ಆಗ್ತಾ ಇದೆ ಎನ್ನುವಂತಹ ಕಾರಣಗಳನ್ನ ಹೇಳಿರ್ತಾರೆ. ಆದ್ರೂ ಪೊಲೀಸರು ವಿಚಾರಣೆಯನ್ನ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಈ ಒಂದು ಯಾವಾಗ ಜೂಜು ಆಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಸಿಕ್ಕಂತ ವ್ಯಕ್ತಿಗಳನ್ನ ಠಾಣೆಗೆ ಕರೆತಂದು ವಿಚಾರಣೆ ನೆಪದಲ್ಲಿ ಅವರು ಯಾವಾಗ ಠಾಣೆಯಲ್ಲಿ ತಂದು ಕೂರಿಸ್ತಾರೋ ಅಂತ ಸಂದರ್ಭದಲ್ಲಿ ಈ ಕಾಂತರಾಜುಗೆ ಎದೆನೋವು ಕಾಣಿಸ್ಕೊಂಡಿದೆ. ಆದ್ರೆ ಆತ ಪೊಲೀಸರಿಗೆ ಅದನ್ನ ತಿಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ದ ಅನ್ನುವಂತ ಮಾಹಿತಿ ನಮ್ಗೆ ಲಭ್ಯವಾಗಿದೆ. ಆದ್ರೆ ಪೊಲೀಸರು ಕೆಲವರು ಅಂದ್ರೆ ಕಳ್ಳ ನೆಪಗಳನ್ನ ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಹೇಳ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಆತನನ್ನ ಠಾಣೆಯಲ್ಲೇ ಕೂರಿಸಿರ್ತಾರೆ. ಯಾವುದೇ ರೀತಿ ವಿಚಾರಣೆ ಮಾಡೋದಿಲ್ಲ. ಆದ್ರೆ 8 ಗಂಟೆಯ ನಂತರ ಆತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ತಲೆ ಸುತ್ತಿ ಬೀಳ್ತಾನೆ ಅನ್ನುವಂಥದ್ದನ್ನು ಕೂಡ ಪೊಲೀಸರು ಹೇಳಿರುವಂತದ್ದು. ಅದಾದ ಮೇಲೆ ಆತನನ್ನ ಅಲ್ಲೇ ಸಮೀಪದ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆ ವೇಳೆಗಾಗಲೇ ಆತ ಮೃತಪಟ್ಟಿರುವಂತದ್ದು ಕೂಡ ಈಗ ದೃಢಪಟ್ಟಿರುವಂತದ್ದು. ಈ ಒಂದು ವಿಚಾರ ಮಧು, ಅಲ್ಲಿಗೆ ಪೊಲೀಸರ ನಿರ್ಲಕ್ಷ್ಯ ಆಗಿಲ್ವಾ ಮಧು? ಆತ ಎದೆನೋವು ಅನ್ನೋದನ್ನ ಹೇಳಿದ್ರೂ ಕೂಡ ಯಾವುದೇ ರೀತಿಯಾದಂತಹ ತುರ್ತು ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ, ನಿರ್ಲಕ್ಷ್ಯ ಮಾಡಿದ್ದು. ಸದ್ಯದ ಸಿಚುವೇಶನ್ ಏನು? ಠಾಣೆ ಬಳಿ ಜೆಸಿ ಮಾಧುಸ್ವಾಮಿ ಅವರು, ಮಾಜಿ ಶಾಸಕ ಕಿರಣ್ ಕುಮಾರ್ ಕೂಡ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ ಯಾವ ರೀತಿಯಾಗಿದೆ ಠಾಣೆಯ ಮುಂಭಾಗ ಪರಿಸ್ಥಿತಿ? ಎಸ್ ವಿದ್ಯಾ, ಈಗಾಗಲೇ ಏನು ಹುಳಿಯಾರು ಪೊಲೀಸ್ ಠಾಣೆಗೆ ಯಳನಾಡು ಗ್ರಾಮಸ್ಥರು ಮತ್ತು ಕಾಂತರಾಜು ಸಂಬಂಧಿಕರೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಠಾಣೆಯ ಬಳಿ ಧಾವಿಸಿರುವಂತದ್ದು. ಇದು ಸಂಪೂರ್ಣವಾಗಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಈ ರೀತಿಯಾದಂತಹ ಘಟನೆ ನಡೆದಿದೆ. ಪೊಲೀಸರು ಸ್ವಲ್ಪ ಎಚ್ಚರ ವಹಿಸಿದ್ರೆ ಈ ರೀತಿಯಾಗಿ ಆಗ್ತಿರ್ಲಿಲ್ಲ ಅನ್ನುವಂಥದ್ದು ಈಗ ಗ್ರಾಮಸ್ಥರು ಆಕ್ರೋಶದಲ್ಲಿ ಹೇಳ್ತಾ ಇರುವಂತದ್ದು. ಈ ಒಂದು ವಿಚಾರ ತಿಳಿತಿದ್ದಂತೆ ಏನು ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕರಾಗಿರುವಂತಹ ಕಿರಣ್ ಕುಮಾರ್ ಜೊತೆಗೆ ಮಾಜಿ ಸಚಿವರಾಗಿರುವಂತಹ ಜೆಸಿ ಮಾಧುಸ್ವಾಮಿ ಅವರು ಕೂಡ ಠಾಣೆಗೆ ಬಂದು ವಿಚಾರವನ್ನ ತಿಳ್ಕೊಂಡು ಅಲ್ಲಿ ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಅಂತಂದ್ರೆ ಈಗಾಗಲೇ ಶಿರಾ ಡಿವೈಎಸ್ಪಿ ಕೂಡ ಈಗಾಗಲೇ ಠಾಣೆಗೆ ಬಂದು ಹಾಜರಿದ್ದಾರೆ. ಆದ್ರೆ ಅವರು ಏನು
ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರೋವರೆಗೂ ಕೂಡ ಯಾವುದೇ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳಬಾರದು, ಯಾರು ಕೂಡ ಆಕ್ರೋಶವಾಗಿ ಪ್ರತಿಭಟನೆಯನ್ನ ಮಾಡಬಾರ್ದು ಅನ್ನುವಂತ ಸಲಹೆಯನ್ನು ಕೂಡ ಈಗಾಗಲೇ ಜೆ.ಸಿ. ಮಾಧುಸ್ವಾಮಿ ಅವರು ಕೂಡ ಗ್ರಾಮಸ್ಥರಿಗೆ ನೀಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಅಶೋಕ್ ಕೆವಿ ಅವರು ಕೂಡ ಉಳಿಯಾರು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಪೊಲೀಸ್ ಠಾಣೆಗೆ ಹೋದ ಬಳಿಕ ಅಲ್ಲಿ ಅವರು ಯಾವ ವಿಚಾರಕ್ಕೆ ಈ ಒಂದು ಘಟನೆ ನಡೆದಿದೆ, ಇಲ್ಲಿ ನಿಜವಾಗ್ಲೂ ಪೊಲೀಸರ ನಿರ್ಲಕ್ಷ್ಯ ಇದೆಯಾ ಅಥವಾ ಈತನಿಗೆ ಹಿಂದೆ ಏನಾದರೂ ಈ ರೀತಿಯಾಗಿ ಎದೆನೋವು ಕಾಣಿಸ್ಕೊಂಡಿತ್ತು ಆದ್ರೂ ಕೂಡ ಪೊಲೀಸರು ಅದನ್ನ ನಿರ್ಲಕ್ಷ್ಯ ಮಾಡಿದ್ರ ಅನ್ನುವಂಥದ್ದು ಕೂಡ ಈಗ ಏನು ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಅಶೋಕ್ ಕೆ ವೆಂಕಟ್ ಅವರು ಭೇಟಿಯನ್ನ ನೀಡಿದ ಬಳಿಕ ತಿಳಿದು ಬರುತ್ತೆ. ಅಲ್ಲಿವರೆಗೂ ಕೂಡ ಶಾಂತವಾಗಿರಿ ಅನ್ನುವಂಥ ಮಾತುಗಳನ್ನ ಈಗ ಜೆ.ಸಿ. ಮಾಧುಸ್ವಾಮಿ ಅವರು ಗ್ರಾಮಸ್ಥರಿಗೆ ಹೇಳಿರುವಂಥದ್ದು. ಇದೆಲ್ಲವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಗ್ರಾಮಸ್ಥರು ಕೂಡ ಈಗಾಗಲೇ ಸುಮಾರು 100ರಿಂದ 150 ಜನರು ಈಗಾಗಲೇ ಠಾಣೆಯ ಬಳಿ ಜಮಾಯಿಸಿರುವಂಥದ್ದು, ಪ್ರತಿಭಟನೆ ಮಾಡುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದ ಮೇಲೆ ಅವ್ರು ಯಾವ ಕಾರಣಕ್ಕಾಯ್ತು ಅನ್ನುವಂಥದ್ದನ್ನ ಏನು ಹೇಳ್ತಾರೆ, ಅದಾದ ಮೇಲೆ ಗ್ರಾಮಸ್ಥರು ಕೆಲವೊಂದು ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ.